ಎಲ್ರಿಗೂ ನಮಸ್ತೆ. ನಾನು ಇಷ್ಟು ದಿನ ವಿಡಿಯೋದಲ್ಲಿ 0 ಇಂದ 9ವರೆಗೂ ಎಲ್ಲ ತತ್ವಗಳು, ಕಲರ್ಸು, ನಂಬರ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೀನಿ. ನೋಡಿರ್ಬೋದು ನೀವು ವೀಡಿಯೋಸ್ನ. ಒಂದೊಂದು ತತ್ವದ ಬಗ್ಗೆ ನಾನು ಎಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಬಂದಿದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು 0 ಇಂದ 9ವರೆಗೂ ನಾನು ಏನು ಹೇಳ್ತಾ ಹೋಗಿದ್ನೋ ಅದನ್ನು ಒಂದೇ ವಿಡಿಯೋದಲ್ಲಿ ಚಿಕ್ಕದಾಗಿ ಎಲ್ಲ ಎಕ್ಸ್ಪ್ಲೇಷನ್ ಕೊಡ್ತಾ ಹೋಗ್ತೀನಿ. ಈ ವಿಡಿಯೋ ತುಂಬ ಯೂಸ್ಫುಲ್ಲು. ಯಾಕಂದರೆ ನೀವು ಇದು ಒಂದು ವಿಡಿಯೋದಲ್ಲಿ ಎಲ್ಲ ರೀತಿಯ ಡಿಸೀಸ್ಗೂ ನೀವೇ ಕಲರ್ನ ಅಪ್ಲೈ ಮಾಡ್ಕೊಳ್ಳೋಷ್ಟು ತಿಳ್ಕೊಬೋದು. ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿರೋದನ್ನ ನೀವು ಒಂದೊಂದೇ ವೀಡಿಯೋಸ್ನ ನೀವು ನೀಟಾಗಿ ನೋಡಿದ್ರಿ ಅಂದರೆ ಈ ವಿಡಿಯೋ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಏನೇ ಒಂದು ಚಿಕ್ಕ ಪುಟ್ಟ ತೊಂದರೆನ ಆರಾಮಾಗಿ ನೀವು ಮನೆಯಲ್ಲೇ ಟ್ರೀಟ್ ಮಾಡ್ಕೋಬೋದು. ಅಥವಾ ನಿಮಗೇನಾದರೂ ಭಯ ಇದ್ದರೆ, ನಾನು ಕಲರ್ಸ್ ಏನಾದರೂ ಬೇರೆ ಹಾಕ್ಕೊಂಡ್ರೆ ಏನಾದರೂ ತೊಂದರೆ ಆಗುತ್ತೆ ಅಂತೇಳಿ ಆ ಥರ ಭಯ ಪಡೋವಂಥ ಅವಶ್ಯಕತೆ ಏನಿರಲ್ಲ. ಕಲರ್ಸು ಅಷ್ಟು ಏನು ಎಫೆಕ್ಟ್, ಎನರ್ಜಿ ಸ್ವಲ್ಪ ಇಂಬ್ಯಾಲೆನ್ಸ್ ಆಗ್ಬೋದು. ಮತ್ತು ನೀವು ಸರಿಯಾದ ಕಲರ್ಸ್ ಹಾಕ್ಕೊಂಡಾಗ ಅಲ್ಲಿ ಬ್ಯಾಲೆನ್ಸ್ ಆಗ್ತಾ ಬರುತ್ತೆ. ನೀವು ಮೊದಲನೇದಾಗಿ ನೀವೇ ಟ್ರೀಟ್ಮೆಂಟ್ಗೆ ಟ್ರೈ ಮಾಡಿ. ಅದು ಗುಣವಾಗಿಲ್ಲ ಅಂದಾಗ ನೀವು ಹತ್ತಿರದ ಹೀಲರ್ಸ್ನ ಕನ್ಸಲ್ಟ್ ಮಾಡ್ಬೋದು. ಇಲ್ಲಿ ನಾನು ಫಸ್ಟು 0 ಬಗ್ಗೆ ಹೇಳ್ತೀನಿ. 0 ಬ್ಲ್ಯಾಕು. ನಾನು ಹೇಳಿರ್ತಕ್ಕಂಥ ಎಲ್ಲ ತತ್ವಗಳಲ್ಲಿ ಮೊದಲನೇದಾಗಿ ಬರೋದು 0 ಬ್ಲ್ಯಾಕು ಎಲ್ಲ ಕಲರ್ಸಿಗಿಂತ ಒಂದು ಅದ್ಭುತವಾದ ಕಲರ್ ಅಂತ ಹೇಳ್ಬೋದು. ಯಾಕಂದರೆ ಯಾವುದೇ ಒಂದು ಆರ್ಗನ್ನು ಒಂದು ಶೂನ್ಯಕ್ಕೆ ಹೋಗಬೇಕು ಅಂದರೆ, ಶೂನ್ಯಕ್ಕೆ ಅಂದರೆ ಅದು ಒಂದು ಅದಕ್ಕೆ ಶಕ್ತಿ ಬರಬೇಕು ಅಂದರೆ ಯಾವುದೇ ಒಂದು ವಸ್ತು ಆಗಲಿ, ಒಂದು ಜೀವಿ ಶೂನ್ಯದಿಂದನೇ ಸೃಷ್ಟಿ ಅಂತ ಹೇಳ್ತಾರೆ. ಶೂನ್ಯಕ್ಕೆ ಹೋದ್ರೇ ಅಲ್ಲಿ ಒಂದು ಏನೇ ಒಂದು ಚೈತನ್ಯ, ಒಂದು ಮರುಜೀವ ಅಂತ ಹೇಳ್ತಾರೆ. ಆ ರೀತಿ ಶೂನ್ಯಕ್ಕೆ ಹೋದಾಗ್ಲೇ ಅದಕ್ಕೆ ಒಂದು ಮರುಜೀವ ಬರೋದು. ಹಾಗಾಗಿ ನಾವು ಯಾವುದೇ ಆರ್ಗನನ್ನು ಒಂದು ಟ್ರೀಟ್ ಮಾಡ್ತಾ ಹೋದಾಗ, ಎಷ್ಟೇ ಟ್ರೀಟ್ ಮಾಡಿದರೂ ಅದು ಕ್ಯೂರ್ ಆಗ್ತಾ ಇಲ್ಲ ಅಂದಾಗ ನಾವು ಸ್ವಲ್ಪ ದಿನ ಅಲ್ಲಿ ಬ್ಲ್ಯಾಕ್ ಯೂಸ್ ಮಾಡಿ ನಂತರ ನಾವು ಕಲರ್ಸ್ನ ಯೂಸ್ ಮಾಡೋದ್ರಿಂದ ಅಲ್ಲಿ ಕಲರ್ಸು ಚೆನ್ನಾಗಿ ಎಫೆಕ್ಟಾಗಿ ವರ್ಕ್ ಆಗುತ್ತೆ. ಬ್ಲ್ಯಾಕು ಇನ್ನೊಂದು ಯಾವುದಕ್ಕೆ ಚೆನ್ನಾಗಿ ಯೂಸ್ ಮಾಡ್ತಾರೆ ಅಂದರೆ ನಿದ್ದೆ ಯಾರಿಲ್ಲ ಅಂತಾರೋ ಅವರು ಬ್ಲ್ಯಾಕ್ ಯೂಸ್ ಮಾಡೋದ್ರಿಂದ ಚೆನ್ನಾಗಿ ನಿದ್ದೆ ಮಾಡ್ಬೋದು. ಈ ರೀತಿ ನಾವು ಇನ್ಫೆಕ್ಷನ್ನ ಕ್ಲಿಯರ್ ಮಾಡೋಕ್ಕೂ ಕೂಡ ನಾವು ಬ್ಲ್ಯಾಕ್ನ ಯೂಸ್ ಮಾಡ್ತೀವಿ. ಎಲ್ಲೇ ನಾವು ಇನ್ಫೆಕ್ಷನ್ ಇದ್ದಾಗ ಅದನ್ನು ಕ್ಲಿಯರ್ ಮಾಡಬೇಕು ಅಂದಾಗ ನಾವು ಬ್ಲ್ಯಾಕ್ನ ಯೂಸ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟು ಆಕಾಶ ತತ್ವ ನಂಬರ್ 1 ಪರ್ಪಲ್ ಕಲರು. ನಾನು ಹೇಳ್ದೆ ಲಾಸ್ಟ್ ವೀಡಿಯೋಸಲ್ಲಿ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಲ್ಲಿ ಒಂದು ಶಾರ್ಟಾಗಿ ಹೇಳಬೇಕು ಅಂದರೆ, ನಾವು ಎಲ್ಲೇ ಆಕಾಶನ ಕ್ರಿಯೇಟ್ ಮಾಡಬೇಕು ಅಂದರೆ, ಅಲ್ಲಿ ಸ್ಪೇಸ್ನ ಕ್ರಿಯೇಟ್ ಮಾಡಬೇಕು ಅಂದರೆ ನಾವು ಪರ್ಪಲ್ ಕಲರ್ನ ಯೂಸ್ ಮಾಡ್ಬೋದು. ಜಾಯಿಂಟ್ಸ್ಗಳಿಗೆ ಅಥವಾ ಅವರ ಯೋಚನೆಗಳು ಒಂದು ವಿಶಾಲವಾದ ಯೋಚನೆ ಮಾಡಬೇಕು ಅಂದಾಗ ನಾವು ಆಕಾಶ ತತ್ವನ ಯೂಸ್ ಮಾಡ್ಬೋದು. ಅಂದರೆ ನೇರಳೆ ಬಣ್ಣ ಪರ್ಪಲ್ ಕಲರ್ನ ನಾವು ನಮ್ಮ ಡಿಸೀಸ್ಗೆ ಅಪ್ಲೈ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅಲ್ಲಿ ಒಂದು ಸ್ಪೇಸ್ ಕ್ರಿಯೇಟ್ ಆಗುತ್ತೆ. ಇದರಿಂದ ನಮಗೆ ಏನಾದರೂ ಸ್ಪೇಸಿನ ಅವಶ್ಯಕತೆ ಇದ್ದರೆ, ಆಕಾಶದ ಕೊರತೆ ಇದ್ದಾಗ ನಾವು ನೇರಳೆ ಬಣ್ಣನ ಯೂಸ್ ಮಾಡ್ಬೋದು. ನೆಕ್ಸ್ಟು ನಂಬರ್ 2 ವಾಯು, ಡಾರ್ಕ್ ಬ್ಲೂ ಕಲರ್ ಏನು ಅಂದರೆ ಚಲನೆ. ವಾಯು ಅಂದರೆ ನಮ್ಮ ಎಲ್ಲ ತತ್ವಗಳಿಗಿಂತ ಹೆಚ್ಚು ಬೇಗ ಚಲಿಸೋದು ಅಂದರೆ ಡಾರ್ಕ್ ಬ್ಲೂ ಕಲರ್. ಗಾಳಿ ಎಲ್ಲ ನಾವು ಪಂಚತತ್ವಗಳನ್ನು ನೋಡಿದಾಗ, ನೀರು, ಗಾಳಿ, ಬೆಳಕು ಇದನ್ನೆಲ್ಲ ನೋಡಿದಾಗ ಚಲನೆ ಹೆಚ್ಚಾಗಿ ಕಂಡುಬರೋದು ಅಂದರೆ ವಾಯುವಿನಲ್ಲೇ. ವಾಯುನ ನಾವು ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂದಾಗ ಅಂದರೆ, ನಾವು ಎಲ್ಲೇ ಒಂದು ಚಲನೆನ ಕ್ರಿಯೇಟ್ ಮಾಡಬೇಕು ಅಂದರೆ, ಚಲನೆ ಇಲ್ಲ ಅಂದಾಗ ಅಲ್ಲಿ ಒಂದು ಚಲನೆ ಸೃಷ್ಟಿ ಮಾಡಬೇಕು ಅಂದರೆ ನಾವು ಡಾರ್ಕ್ ಬ್ಲೂ ಕಲರ್ನ ಯೂಸ್ ಮಾಡ್ತೀವಿ. ಅದೇ ರೀತಿ ನಾವು ಸ್ಪೇಸ್ ಜಾಸ್ತಿ ಆದಾಗ ಅದನ್ನು ಕಡಿಮೆ ಮಾಡಬೇಕು ಅಂದಾಗ ಡಾರ್ಕ್ ಬ್ಲೂ ಕಲರ್ ಯೂಸ್ ಮಾಡ್ತೀವಿ. ಇದೆರಡು ವಿಚಾರಕ್ಕೆ ನಾವು ಡಾರ್ಕ್ ಬ್ಲೂ ಕಲರ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಹೇಳಬೇಕು ಅಂದರೆ, ನಾವು ಯಾರಾದರೂ ಮಂಕಾಗಿದ್ದಾರೆ ಅಂದರೆ, ಅವರ ಏನು ಥಾಟ್ಸ್ ಯೋಚನೆಯೇ ಮಾಡ್ತಾ ಇಲ್ಲ, ಒಂದು ಮಂಕಾಗಿ ಒಂದೇ ಹತ್ರ ಕೂತಾರೆ ಅಂದಾಗ ನಾವು ಅಲ್ಲಿ ಡಾರ್ಕ್ ಬ್ಲೂ ಯೂಸ್ ಮಾಡೋದ್ರಿಂದ ಅವರಿಗೆ ಒಂದು ಚಲನೆಯನ್ನು ಕೊಡ್ಬೋದು. ಈ ರೀತಿ ನಾವು ಡಾರ್ಕ್ ಬ್ಲೂನ ಯೂಸ್ ಮಾಡ್ತಾ ಹೋಗ್ಬೋದು. ನಂತರ ನಂಬರ್ 3 ಅಗ್ನಿ
ಹೆಸರೇ ಸೂಚಿಸೋ ಹಂಗೆ ನಲ್ಲಿ ನಾವು ಒಂದು ದೇಹಕ್ಕೆ ಅಗ್ನಿ ಬೇಕು ಅಂತ ಅಂದಾಗ ಅತಿ ಹೆಚ್ಚು ತಂಪಾದಾಗ ನಮಗೆ ಯಾವುದೇ ಡಿಸೀಸ್ ಬಂತು ಅಂದರೆ ನಾವು ಅಗ್ನಿನ, ಅಂದರೆ ಈ ಕಲರ್ ಬಂದುಬಿಟ್ಟು ಇಲ್ಲಿ ಆಕಾಶ ನೀಲಿ ಕಲರು. ನಾವು ದೇಹದಲ್ಲಿ ಅಗ್ನಿನ ಕ್ರಿಯೇಟ್ ಮಾಡಬೇಕು ಅಂದಾಗ ಆ ಆರ್ಗನ್ ಮೇಲೆ ನಾವು ಸ್ಕೈ ಬ್ಲೂ ಕಲರ್ನ ಅಪ್ಲೈ ಮಾಡ್ತಾ ಹೋಗಬೇಕು. ಎಲ್ಲೇ ಒಂದು ತಂಪು ಹೆಚ್ಚಾಗಿ ನಮಗೆ ತೊಂದರೆ ಕಂಡು ಬರ್ತಾ ಇದೆ ಅಂದಾಗ ನಾವು ಆಕಾಶ ನೀಲಿ ಕಲರ್ನ ಅಪ್ಲೈ ಮಾಡೋದ್ರಿಂದ ಅಲ್ಲಿ ಅಗ್ನಿ ಸೃಷ್ಟಿಯಾಗುತ್ತೆ. ಎಕ್ಸಾಂಪಲ್ ಹೇಳಬೇಕು ಅಂದರೆ ನಾನು ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಅಂದರೆ ಅಜೀರ್ಣ ಸಮಸ್ಯೆಗೆ ಆಕಾಶ ನೀಲಿ ಕಲರ್ನ ಯೂಸ್ ಮಾಡಿಕೊಂಡು ಅಲ್ಲಿ ಕ್ಲಿಯರ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟು ಜಲ ನಂಬರ್ 4 ಜಲ ಅಂದರೆ ಡಾರ್ಕ್ ಗ್ರೀನ್ ಕಲರ್ ಬರುತ್ತೆ. ನಮ್ಮ ಬಾಡೀಲಿ ಎಲ್ಲೇ ಉರಿ ಅಥವಾ ಹೀಟ್ ಜಾಸ್ತಿ, ತುಂಬ ಹೀಟಾಗಿ ಕಣ್ಣೆಲ್ಲ ಉರಿ, ಪಾದಗಳೆಲ್ಲ ಉರಿ, ಈ ಥರ ಸಂದರ್ಭದಲ್ಲಿ ಉಷ್ಣನ ಅತಿ ಬೇಗ ನಾವು ಕಡಿಮೆ ಮಾಡಬೇಕು ಅಂದರೆ ಅಲ್ಲಿ ನಾವು ಗ್ರೀನ್ ಕಲರ್ನ ಅಪ್ಲೈ ಮಾಡ್ತಾ ಹೋಗಬೇಕು. ಇವಾಗ ಹೇಳೋ ಹಾಗೆ ಅಗ್ನಿ ಎಲ್ಲ ಹೆಚ್ಚಾಗಿ ತೊಂದರೆ ಆಗ್ತಾಯಿದ್ರೆ ನಾವು ಗ್ರೀನ್ ಕಲರ್ನ ಅಪ್ಲೈ ಮಾಡೋದ್ರಿಂದ ಅಲ್ಲಿ ತಂಪನ್ನು ಅಂದರೆ ಜಲನ ಕ್ರಿಯೇಟ್ ಮಾಡಿ ಇರ್ತಕ್ಕಂಥ ತೊಂದರೆನ ಕಡಿಮೆ ಮಾಡ್ತಾ ಬರ್ಬೋದು. ನೆಕ್ಸ್ಟು ನಂಬರ್ 5 ಪೃಥ್ವಿ, ಹಳದಿ ಬಣ್ಣ. ಇಲ್ಲಿ ಪೃಥ್ವಿ ಅಂತ ಹೆಸರೇ ಸೂಚಿಸೋ ಹಾಗೆ ಇಲ್ಲಿ ಭಾರ ಅಂತ ರೆಪ್ರೆಸೆಂಟ್ ಆಗುತ್ತೆ. ಭಾರ ಅಂದರೆ ನಾವು ಎಲ್ಲೇ ಒಂದು ಪೃಥ್ವಿ ಹಿಡಿದಿಟ್ಕೊಳ್ಳೋಂಥ ತತ್ವ ಇಲ್ಲ, ಭಾರ ಇಲ್ಲ. ಭಾರ ಅಂದರೆ ಬಂಡೆಕಲ್ಲು ಥರ. ಅಲ್ಲಿ ನಾವು ಏನನ್ನೇ ಆಗಲಿ ಒಂದು ಶಕ್ತಿನ ತುಂಬಬೇಕು ಅಂದಾಗ, ಒಂದು ಗಟ್ಟಿತನ ಬೇಕು ಅಂದಾಗ ನಾವು ಯೆಲ್ಲೋ ಕಲರ್ನ ಯೂಸ್ ಮಾಡ್ಬೋದು. ಇಲ್ಲಿ ಉದಾಹರಣೆಗೆ ಹೇಳಬೇಕು ಅಂದರೆ ನಾವು ಒಂದು ಆರ್ಗನ್ನ ಸ್ಟ್ರೆಂಥನ್ ಮಾಡಬೇಕು ಅಂದಾಗ, ಅಲ್ಲಿ ಇರ್ತಕ್ಕಂಥ ಶಕ್ತಿನ ಗಟ್ಟಿ ಮಾಡಬೇಕು ಅಂದಾಗ, ಒಂದು ಬೋನ್ಸ್ನ ನಾವು ಸ್ಟ್ರೆಂಥನ್ ಮಾಡಬೇಕು ಅಂದಾಗ ನಾವು ಯೆಲ್ಲೋ ಕಲರ್ನ ಯೂಸ್ ಮಾಡ್ತಾ ಹೋಗ್ತೀವಿ. ನಂತರ ನಂಬರ್ 6 ಕಾಲ ಅಂತ ಬಂದಾಗ ಇಲ್ಲಿ ನಾವು ನಮ್ಮ ಜೈವಿಕ ಗಡಿಯಾರ ಅಂದರೆ ನಮ್ಮ ಬಾಡಿಯಲ್ಲಿರ್ತಕ್ಕಂಥ ಜೈವಿಕ ಗಡಿಯಾರದಲ್ಲಿ ಏನಾದರೂ ತೊಂದರೆ ಆದರೆ, ನಮಗೆ ಆಗ್ತಕ್ಕಂಥ ಒಂದು ಹಸಿವು, ನಿದ್ರೆ, ಮೋಷನ್ನು, ಯೂರಿನ್ ಇದೆಲ್ಲ ಆನ್ ಟೈಮ್ ಆಗ್ತಾಯಿಲ್ಲ ಅಂದಾಗ ನಾವು ಕಾಲನ ಸರಿಪಡಿಸ್ಬೇಕು ಅಂದಾಗ ನಾವು ಆರೆಂಜ್ ಕಲರ್ನ ಯೂಸ್ ಮಾಡ್ತಾ ಹೋಗಬೇಕು. ಇದೇ ರೀತಿ ನೆಕ್ಸ್ಟು ನಂಬರ್ 7 ಗುರಿ. ಇಲ್ಲಿ ನಂಬರ್ 7 ಕಲರ್ ಬಂದ್ಬಿಟ್ಟು ರೆಡ್. ನಾವು ರೆಡ್ ಕಲರ್ನ ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಏನೇ ಒಂದು ನಿರ್ದಿಷ್ಟ ಕೆಲಸ ಆಗಬೇಕು ಅಂದಾಗ ನಾವು ಕಲರ್ಸನ್ನು ಯೂಸ್ ಮಾಡಿಕೊಂಡು ಚಲನೆ, ಉಷ್ಣ ಈಗ ಹೇಗೆ ಕ್ರಿಯೇಟ್ ಮಾಡ್ತೀವೋ ಅದೇ ರೀತಿ ಒಂದು ಆರ್ಗನ್ನು ಒಂದು ಕೆಲಸ ಮಾಡಬೇಕು ಅಂತ ಅಂದಾಗ ಅದಕ್ಕೆ ಒಂದು ಡೈರೆಕ್ಷನ್ನ ತೋರಿಸೋಕ್ಕೆ ನಾವು ರೆಡ್ ಕಲರ್ನ ಯೂಸ್ ಮಾಡ್ತೀವಿ. ನಂತರ ಮನಸ್ಸು, ನಂಬರ್ 8 ಮನಸ್ಸು ಪಿಂಕ್ ಕಲರು ಅಂದರೆ ಇಲ್ಲಿ ಒಂದು ಶಾಂತತೆನ ಸೃಷ್ಟಿ ಮಾಡುತ್ತೆ. ಒಂದು ಮನಸ್ಸನ್ನು ನಾವು ಶಾಂತಗೊಳಿಸಬೇಕು, ಒಂದು ಆರ್ಗನ್ನ ಶಾಂತಗೊಳಿಸಬೇಕು ಅಂತ ಅಂದಾಗ ನಾವು ಪಿಂಕ್ ಕಲರ್ನ ಯೂಸ್ ಮಾಡ್ಬೋದು. ಪಿಂಕ್ ಕಲರ್ ಯೂಸ್ ಮಾಡೋದ್ರಿಂದ ಎಕ್ಸಾಂಪಲ್ ಹೇಳಬೇಕು ಅಂದರೆ ನಾವು ಎರಡೂ ಮಧ್ಯಬೆರಳು ಉಗುರಿನ ಹಿಂದ್ಗಡೆ ನಾವು ಪಿಂಕ್ ಕಲರ್ನ ಯೂಸ್ ಮಾಡೋದ್ರಿಂದ ನಮ್ಮ ಥಾಟು ಕಂಟ್ರೋಲಿಗೆ ಬಂದು ಒಂಥರ ಮನಸ್ಸಿಗೆ, ಮೈಂಡ್ಗೆ ಶಾಂತಿನ ನಾವು ಕೊಡ್ತಾ ಹೋಗ್ಬೋದು. ಈ ರೀತಿ ನಮಗೆ ಪಿಂಕ್ ಕೆಲಸ ಮಾಡ್ತಾ ಹೋಗುತ್ತೆ. ಲಾಸ್ಟ್ ನಂಬರ್ 9 ಬಿಳಿ ಬಣ್ಣ, ವೈಟ್ ಕಲರ್. ಇದು ಆತ್ಮನ ರೆಪ್ರೆಸೆಂಟ್ ಮಾಡುತ್ತೆ. ಇದು ಆತ್ಮಕ್ಕೆ ಸಂಬಂಧಪಟ್ಟ ಏನೇ ಸಮಸ್ಯೆ ಇದ್ರೂ ನಮ್ಮ ಆತ್ಮ ಶಾಂತಿಗೆ ಅಥವಾ ಆತ್ಮ ಸ್ಥಿರತೆ ಅಥವಾ ನಮ್ಮ ಹಿಂದಿನ ಆತ್ಮಶುದ್ಧಿಗೆ ನಾವು ವೈಟ್ ಕಲರ್ನ ಯೂಸ್ ಮಾಡ್ಬೋದು. ವೈಟ್ ಕಲರ್ ಹೇಗೆ ವರ್ಕ್ ಆಗುತ್ತೆ ಅಂದರೆ ಅಲ್ಲಿ ಒಂದು ಆರ್ಗನ್ನ ನಾವು ಹೆಂಗೆ ಶೂನ್ಯಕ್ಕೆ ಕಳಿಸ್ಬೇಕು ಅಂದರೆ ಬ್ಲ್ಯಾಕ್ ಯೂಸ್ ಮಾಡ್ತೀವೋ ಅದೇ ರೀತಿ ನಾವು 9 ವೈಟನ್ನು ಕೂಡ ಯೂಸ್ ಮಾಡ್ಬೋದು. ವೈಟ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಾವು ನೆಕ್ಸ್ಟ್ ಯೂಸ್ ಮಾಡ್ತಕ್ಕಂಥ ಕಲರು ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ವೈಟ್ ಯೂಸ್ ಮಾಡೋದ್ರಿಂದ ಒಂದು ಖಾಲಿ ಶೀಟು ಇದ್ದ ಹಾಗೆ ನಮ್ಮ ಆತ್ಮ ಶುದ್ಧಿ ಆಗುತ್ತೆ. ನಂತರ ನಾವು ನಮಗೆ ಬೇಕಾದಂಥ ಕಲರ್ಸ್ನ ಯೂಸ್ ಮಾಡಿಕೊಂಡು ಅಲ್ಲಿ ನಾವು ಚೈತನ್ಯನ ಕ್ರಿಯೇಟ್ ಮಾಡ್ಬೋದು. ಈ ರೀತಿ ನಾವು 0 ಇಂದ 9ವರೆಗೂ ಎಲ್ಲ ಕಲರ್ಸ್ನು ಒಂದು ಅದ್ಭುತವಾಗಿ ಯೂಸ್ ಮಾಡೋದ್ರಿಂದ
ನಮ್ಮ ಡಿಸೀಸ್ನ ನಾವು ಕ್ಲಿಯರ್ ಮಾಡ್ತಾ ಹೋಗ್ಬೋದು. ಇಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ ನಾವು ಕಲರ್ಸ್ನ ಹೇಗೆ ಯೂಸ್ ಮಾಡ್ತೀವಿ ಅಂತ ನಾವು ಅನಲೈಸ್ ಮಾಡಿ ಕಲರ್ಸ್ನ ಅದಕ್ಕೆ ತಕ್ಕಂಗೆ ನಮ್ಮ ಡಿಸೀಸ್ಗೆ ತಕ್ಕಂಗೆ ನಾವು ಕಲರ್ಸ್ನ ಯೂಸ್ ಮಾಡೋದು. ನಂತರ ಅದಕ್ಕೆ ತಕ್ಕಂತಹ ನಾವು ಆಹಾರನ ತಗೊಳ್ಳೋದು. ನಾವು ನಮ್ಮ ಬಾಡಿ ನೇಚರ್ನ ನೋಡಿಕೊಂಡು ನಮಗೆ ಆಗಿರ್ತಕ್ಕಂಥ ಡಿಸೀಸಿಗೆ ನಾವು ಕಲರ್ ಅಪ್ಲೈ ಮಾಡಿ ಅದಕ್ಕೆ ವಿರುದ್ಧವಾದ ಆಹಾರ ತಗೊಂಡಾಗ ಇಲ್ಲಿ ಕಲರ್ಸ್ ಯಾವುದೇ ರೀತಿ ವರ್ಕ್ ಆಗೋಲ್ಲ. ಅದೇ ರೀತಿ ನಾವು ಏನು ಮಾಡಬೇಕು ಅಂದರೆ ನಾವು ನಮ್ಮ ಡಿಸೀಸ್ನ ಅನಲೈಸ್ ಮಾಡಿ ನಾವು ಕಲರ್ಸ್ನ ಹಚ್ಕೊಂಡ್ಮೇಲೆ ಅದಕ್ಕೆ ತಕ್ಕಂಥ ಆಹಾರನ ಕೂಡ ನಾವು ತೊಗೊಳೋದಿಲ್ಲಿ ಅಗತ್ಯವಾಗಿ ತಿಳ್ಕೊಬೇಕು. ನಂತರ ಇಲ್ಲಿ ಮುಖ್ಯವಾದ ವಿಚಾರ ಏನು ಅಂದರೆ ನಾವು ಇಲ್ಲಿ ಹೊರಗಡೆಯಿಂದ ಯಾವುದೇ ರೀತಿ ಟ್ಯಾಬ್ಲೆಟ್ಸ್ ಆಗಲಿ ಅಥವಾ ಹೊಟ್ಟೆಗೆ ಯಾವುದೇ ರೀತಿ ಔಷಧಿ ರೂಪದಲ್ಲಿ ಏನೂ ತಗೊಳ್ಳದೇ ಇರೋ ಕಾರಣ ನಮ್ಮ ಎನರ್ಜಿ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಮಗೆ ಎನರ್ಜಿ ಬರೋದು ನಾವು ತಗೊಳ್ತಕ್ಕಂಥ ಆಹಾರ. ಆದ್ದರಿಂದ ಇಲ್ಲಿ ನಾವು ಆಹಾರನ ಒಂದು ಒಳ್ಳೆ ರೀತಿಯಲ್ಲಿ ತೊಗೊಳೋದು ಭಾಳ ಇಂಪಾರ್ಟೆಂಟು. ಇಲ್ಲಿ ನಾವು ಎನರ್ಜಿನ ಬ್ಯಾಲೆನ್ಸ್ ಮಾಡೋದ್ರಿಂದ ನಮಗೆ ಎನರ್ಜಿನೇ ಇಲ್ಲ ಅಂದಾಗ ಇಲ್ಲಿ ಕಲರ್ಸು ವರ್ಕ್ ಆಗೋದು ಅಷ್ಟು ಎಫೆಕ್ಟಿವ್ ಆಗಿ ಇರೋಲ್ಲ. ಫಸ್ಟ್ ನಾವು ಎನರ್ಜಿ ಕ್ರಿಯೇಟ್ ಮಾಡಬೇಕು ಅಂದರೆ ನಾವು ತಿಂತಕ್ಕಂಥ ಆಹಾರದಲ್ಲಿ ಒಂದು ಒಳ್ಳೆ ಎನರ್ಜಿ ಇರೋ ಥರ ನಾವು ನೋಡ್ಕೋಬೇಕು. ಈ ರೀತಿ 0ಇಂದ 9ವರೆಗೂ ನಿಮಗೆಲ್ಲರಿಗೂ ಒಂದು ಶಾರ್ಟಾಗಿ ಹೇಳಿರ್ತಕ್ಕಂಥ ಈ ವಿಡಿಯೋ ಅರ್ಥ ಆಗಿದೆ ಅಂದ್ಕೊತೀನಿ. ಇದ್ರ ಜೊತೆ ನೀವು ಎಲ್ಲ ತತ್ವಗಳ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡಿರೋ ವೀಡಿಯೋಸ್ನ ನೋಡಿ ನೀವು ಈ ಒಂದು ವಿಡಿಯೋ ನೋಡಿದರೆ ನಿಮಗೆ ಸಂಪೂರ್ಣವಾಗಿ ಒಂದು ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ಒಂದು ನೀವೇ ಕಲರ್ಸ್ ಹಾಕ್ಕೊಳ್ಳೋ ಅಷ್ಟು ನಾಲೆಡ್ಜ್ ಬರುತ್ತೆ ಅಂತ ತಿಳ್ಕೊತೀನಿ. ಎಲ್ರಿಗೂ ಯೂಸ್ಫುಲ್ ಆಗಿದೆ ಅಂದ್ಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ನಮಸ್ಕಾರ.